ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಾಯಕರು, ಪಾಳೆಯಗಾರರು ಮತ್ತು ನಾಡಪ್ರಭುಗಳು ಅಂತಕ್ಕಂಥ ಪಾಠವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಹಿಂದಿನ ಅವಧಿಯಲ್ಲಿ ನಾವು ಈ ನಾಯಕರು ಅಂತಕ್ಕಂಥ ಒಂದು ಪಾಠದಲ್ಲಿ ಕೆಳದಿಯ ನಾಯಕರ ಕುರಿತು ಹಿಂದಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ನಾಯಕ ಹಿರಿಯ ವೆಂಕಟಪ್ಪ ನಾಯಕ ಅಂತೇಳಿ ಆತನ ಹೆಸರು. ಆತನ ಸಾಧನೆಗಳ ಕುರಿತು ಹಿಂದಿನ ಅವಧಿಯಲ್ಲಿ ನಾವು ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ಆದ ನಂತರ ಮತ್ತೊಬ್ಬ ಆ ಕೆಳದಿಯ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮತ್ತೊಬ್ಬ ನಾಯಕ ಯಾರು ಅಂತಂದರೆ ಆತನ ಹೆಸರು ಶಿವಪ್ಪ ನಾಯಕ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ದೊರೆ ಅಲ್ಲಿ ಬರ್ತಾ ಇದ್ದಾನೆ. ಹಾಗಾದರೆ ಆ ಶಿವಪ್ಪ ನಾಯಕನು ಈ ಕೆಳದಿಯ ಒಂದು ಸಂಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಾಧನೆಗಳ ಕುರಿತು ನಾವು ಹಿಂದಿನ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಆತ ಜಾರಿಗೆ ತಂದಿರತಕ್ಕಂಥ ಈ ಕಂದಾಯ ಪದ್ಧತಿ ಅಂತಕ್ಕಂಥದ್ದು, ಅದನ್ನ ಶಿವಪ್ಪ ನಾಯಕನ ಒಂದು ಶಿಸ್ತು ಅಂತೇಳಿ ಕರೀತಾ ಇದ್ದಾರೆ. ಅವತ್ತಿನ ಒಂದು ಸಂದರ್ಭದಲ್ಲಿ ಶಿವಪ್ಪ ನಾಯಕನು ಅಳವಡಿಸಿದ ಒಂದು ಕಂದಾಯ ವ್ಯವಸ್ಥೆಗೆ ಶಿವಪ್ಪ ನಾಯಕನ ಒಂದು ಶಿಸ್ತು ಅಂತೇಳಿ ಕರೀತಾ ಇದ್ದಾರೆ. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಆ ಶಿವಪ್ಪ ನಾಯಕನು ಈ ಭೂಮಿಯ ಒಂದು ಫಲವತ್ತತೆಯನ್ನ ಆಧರಿಸಿ, ಭೂಮಿಯ ಒಂದು ಮಣ್ಣಿನ ಗುಣವನ್ನ ಆಧರಿಸಿ ಆತ ತೆರಿಗೆಯನ್ನು ವಿಧಿಸಿದ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಹಲವಾರು ಸಾಧನೆಗಳನ್ನ ಮಾಡತಕ್ಕಂಥ ಒಬ್ಬ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಕೆಳದಿಯ ಒಂದು ಸಂಸ್ಥಾನದಲ್ಲಿ ಆಗಿ ಬಂದಿರತಕ್ಕಂಥ ಶಿವಪ್ಪ ನಾಯಕ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಶಿವಪ್ಪ ನಾಯಕನ ನಂತರ ಬಂದಿರತಕ್ಕಂಥವರು ಶಿವಪ್ಪ ನಾಯಕನ ಸೊಸೆಯಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿ ಅಂತೇಳಿ ಅವಳ ಹೆಸರು. ಅವಳು ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಹಾಗಾದ್ರೆ ಈ ಕೆಳದಿಯ ಒಂದು ನಾಯಕರ ವಂಶದಲ್ಲಿ ಅವತ್ತಿನ ಒಂದು ಕಾಲಾವಧಿಯಲ್ಲಿ ಅನೇಕ ದೇವಾಲಯಗಳನ್ನ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಾಲಯ ಅಘೋರೇಶ್ವರ ದೇವಾಲಯ ಅಂತಕ್ಕಂಥದ್ದು ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಅಂತೇಳಿ ಅದನ್ನು ಕರೀತಾ ಇದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ನಾವು ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಒಂದು ಘಟಕ ಯಾವುದು ಅಂತಂದ್ರೆ ಅದು ಚಿತ್ರದುರ್ಗದ ನಾಯಕರು ಅಂತಕ್ಕಂಥ ಒಂದು ಘಟಕವನ್ನ ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಚಿತ್ರದುರ್ಗದ ನಾಯಕರು, ಚಿತ್ರದುರ್ಗದ ನಾಯಕರು. ಹಾಗಾದ್ರೆ ಮಕ್ಕಳೇ, ಈ ಚಿತ್ರದುರ್ಗ ಅಂದ ತಕ್ಷಣ ನಿಮ್ಮ ನೆನಪಿಗೆ ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ 7 ಸುತ್ತಿನ ಒಂದು ಕೋಟೆ ಅಂತಕ್ಕಂಥದ್ದು. ಮಕ್ಕಳೇ, ಈ ಚಿತ್ರದುರ್ಗ ಅಂತಂದ್ರೆ ಅದನ್ನ ನಾವು ಕೋಟೆಯ ನಾಡು ಅಂತೇಳಿ ಕರೀತಾ ಇದ್ದೀವಿ. ಆ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ 7 ಸುತ್ತಿನ ಒಂದು ಕೋಟೆ ಅದು ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಕೋಟೆ ಅಂತೇಳಿ ಅದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿತ್ರದುರ್ಗ ನಾಯಕರಿಗೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಇತಿಹಾಸದಲ್ಲಿ ಅಗ್ರವಾಗಿರ್ತಕ್ಕಂಥ ಸ್ಥಾನ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸುಮಾರು 16ರಿಂದ 18ನೇ ಶತಮಾನದವರೆಗೆ ಈ ಒಂದು ರಾಜವಂಶ ಅಂತಕ್ಕಂಥದ್ದು ಇವರನ್ನ ಅವತ್ತಿನ ಕಾಲದಲ್ಲಿ ನಾವು ಪಾಳೆಯಗಾರರು ಅಂತೇಳಿ ಕರೀತಾ ಇದ್ರು. ನಾಯಕರು ಅಂತಂದ್ರೆ ಒಂದೇ, ಪಾಳೆಯಗಾರರು ಅಂತಂದ್ರೆ ಒಂದೇ. ಹಾಗಾದ್ರೆ ಈ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಈ ಪಾಳೆಯ ಪಟ್ಟು ಅಂತ ನಾವು ಕರೀತಾ ಇದ್ದೀವಿ. ಆ ಪಾಳೆಯ ಪಟ್ಟುಗಳನ್ನು ಹಾಕ್ತಾ ಇರ್ತಕ್ಕಂಥ ಈ ಒಂದು ವ್ಯಕ್ತಿಗಳಿಗೆ ಪಾಳೆಯಗಾರರು ಅಂತೇಳಿ ಕರೀತಾ ಇದ್ರು. ಹಾಗಾದ್ರೆ ಈ ಚಿತ್ರದುರ್ಗದ ನಾಯಕರಲ್ಲಿ ಇವರು 16ರಿಂದ 18ನೇ ಶತಮಾನದ ಒಂದು ಕಾಲಾವಧಿಯಲ್ಲಿ ಈ 2 ಶತಮಾನಗಳ ಕಾಲ ಇವರು ಪಾಳೆಯಗಾರರಾಗಿ ಅಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವರಲ್ಲಿ ಈ ಚಿತ್ರದುರ್ಗದ ನಾಯಕರಲ್ಲಿ ಅವತ್ತಿನ ಒಂದು ಕಾಲಾವಧಿಯಲ್ಲಿ 13 ಜನ ನಾಯಕರು ಆಗಿ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ 13 ಜನ ನಾಯಕರು ಎಷ್ಟು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡಿದರು ಅಂತಂದ್ರೆ 711 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ಈ ಚಿತ್ರದುರ್ಗದ ನಾಯಕರಲ್ಲಿ 13 ಜನ ನಾಯಕರು ಏನ್ ಮಾಡಿದಾರ
211 ವರ್ಷಗಳ ಕಾಲ ಏನ್ ಮಾಡಿದಾರ ಆಳ್ವಿಕೆಯನ್ನ ಮಾಡಿದಾರ. 211 ವರ್ಷಗಳ ಕಾಲ ಏನ್ ಮಾಡಿದಾರ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿತ್ರದುರ್ಗದ ನಾಯಕರು ಅವತ್ತಿನ ಒಂದು ಕಾಲಾವಧಿಯಲ್ಲಿ ಆ ಭಾಗದಲ್ಲಿ ಅತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ನಾಯಕರು ಅಂತೇಳಿ ಇವರನ್ನು ಕರೀತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸಂಸ್ಥಾನವನ್ನ ಅವತ್ತಿನ ಕಾಲದಲ್ಲಿ ಈ 13 ಜನ ನಾಯಕರು 211 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದರು ಅಂತೇಳಿ ನಮಗೆ ಇತಿಹಾಸಕಾರರು ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸಂಸ್ಥಾನದ ಮೊದಲ ಅರಸನ ಹೆಸರು ಏನು ಅಂತಕ್ಕಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವವಾಗ್ತಾ ಇದೆ. ಈ ಚಿತ್ರದುರ್ಗದ ನಾಯಕರಲ್ಲಿ ಈ ಒಂದು ಸಂಸ್ಥಾನದ ಮೊದಲ ಅರಸ ಯಾರು ಅಂತಂದ್ರೆ ಆತನ ಹೆಸರು ತಿಮ್ಮಣ್ಣ ನಾಯಕ ಅಂತೇಳಿ ಕರೀತಾ ಇದ್ದಾರೆ. ಆತನ ಹೆಸರು ಏನು? ತಿಮ್ಮಣ್ಣ ನಾಯಕ. ತಿಮ್ಮಣ್ಣ ನಾಯಕ. ಈತ ಈ ಒಂದು ಮನೆತನದ ಮೊದಲ ಅರಸ. ಈ ಮನೆತನದ ಮೊದಲ ಅರಸ. ಈ ತಿಮ್ಮಣ್ಣ ನಾಯಕ ಅವತ್ತಿನ ಕಾಲದಲ್ಲಿ ಈತ ಈ ಒಂದು ನಾಯಕರ ವಂಶದಲ್ಲಿ ಅತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಅರಸ ಅಂತೇಳಿ ಈತನನ್ನ ನಾವು ಕರೀತಾ ಇದ್ದೀವಿ. ಹಾಗಾದ್ರೆ ಈ ಮನೆತನದ ಮೊದಲ ಅರಸನಾಗಿರ್ತಕ್ಕಂಥ ಈ ತಿಮ್ಮಣ್ಣ ನಾಯಕ ಇವನಾದ ನಂತರ ಅವತ್ತಿನ ಕಾಲದಲ್ಲಿ ಹಲವಾರು ನಾಯಕರು ಆಗಿ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಮತ್ತೊಬ್ಬ ಅರಸ ಯಾರು ಅಂದ್ರೆ 1ನೇ ಕಸ್ತೂರಿ ರಂಗಪ್ಪ ನಾಯಕ ಅಂತೇಳಿ ಆತನ ಹೆಸರು. ಈತನಾದ ನಂತರ ಕಸ್ತೂರಿ ಚಿಕ್ಕನ ನಾಯಕ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಈತನು ಆದ ನಂತರ ಬಿಚ್ಚುಗತ್ತಿ ಬ್ರಹ್ಮನ ನಾಯಕ ಅಂತೇಳಿ ಆತ ಬರ್ತಾ ಇದ್ದಾನೆ. ಅದಾದ ನಂತರ ಹಿರೇಮಲಕರಿ ನಾಯಕ ಅಂತ ಹೇಳಿ ಹೀಗೆ ಹಲವಾರು ನಾಯಕರು ಈ ಚಿತ್ರದುರ್ಗದ ಒಂದು ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಅವತ್ತಿನ ಒಂದು ಕಾಲಾವಧಿಯಲ್ಲಿ 13 ಜನ ನಾಯಕರು ಸುಮಾರು 211 ವರ್ಷಗಳ ಕಾಲ ಈ ಚಿತ್ರದುರ್ಗದ ಒಂದು ಸಾಮ್ರಾಜ್ಯವನ್ನ ಆಳಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಈ ಮನೆತನದ ಮೊದಲ ಅರಸ ಯಾರು ಅಂದರೆ ಆತನ ಹೆಸರು ತಿಮ್ಮಣ್ಣ ನಾಯಕ ಅಂತೇಳಿ ಆತನನ್ನ ನಾವು ಕರೀತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಈ ಚಿತ್ರದುರ್ಗದ ಒಂದು ನಾಯಕರಲ್ಲಿ ಅತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಯಾರು ಅಂತಂದ್ರೆ ಆತನ ಹೆಸರು ರಾಜ ವೀರ ಮದಕರಿ ನಾಯಕ ಅಂತೇಳಿ ಆತನನ್ನು ನಾವು ಕರೀತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಚಿತ್ರದುರ್ಗದ ನಾಯಕರಲ್ಲಿ ಅತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಅಂತಂದ್ರೆ ಯಾರಂದ್ರೆ ರಾಜ ವೀರ ಮದಕರಿ ನಾಯಕ ಅಂತೇಳಿ ಆತನ ಹೆಸರು. ರಾಜ ವೀರ ಮದಕರಿ ನಾಯಕ. ರಾಜ ವೀರ ಮದಕರಿ ನಾಯಕ. ಈತ ಈ ಚಿತ್ರದುರ್ಗದ ನಾಯಕರಲ್ಲಿ ಅತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಅಂತೇಳಿ ಈತನನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಈತ ಅವತ್ತಿನ ಒಂದು ಕಾಲಾವಧಿಯಲ್ಲಿ ಸಾಮಾನ್ಯ 1754ರಿಂದ 1779ರ ಒಂದು ಕಾಲಾವಧಿಯಲ್ಲಿ ರಾಜ ವೀರ ಮದಕರಿ ನಾಯಕ ಈತ ಈ ಚಿತ್ರದುರ್ಗದ ಒಂದು ನಾಯಕರಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಈತನಾಗಿದ್ದ ಅಂತೇಳಿ ನಮಗೆ ಇತಿಹಾಸಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಬಹಳಷ್ಟು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ, ಅಷ್ಟೇ ಚಾಣಾಕ್ಷತೆಯನ್ನು ಹೊಂದಿರತಕ್ಕಂಥ ಒಬ್ಬ ಸುಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ದೊರೆ ಈತನಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ರಾಜ ವೀರ ಮದಕರಿ ನಾಯಕ ಕೇವಲ 12 ವರ್ಷದ ಬಾಲಕನಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೋಡಿ ಮಕ್ಕಳೇ, ಈತನಿಗೆ ಕೇವಲ 12 ವರ್ಷ ಮಾತ್ರ ಆಗಿತ್ತು. 12 ವರ್ಷದ ಬಾಲಕನಾಗಿರ್ತಕ್ಕಂಥ ಈತನಿಗೆ ಈತ ಈ 12 ವರ್ಷದ ಬಾಲಕನಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಚಿತ್ರದುರ್ಗದ ಒಂದು ಸಿಂಹಾಸನವನ್ನ ಆತ ಏರ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಕೇವಲ 12 ವರ್ಷದ ಬಾಲಕನಾಗಿರ್ತಕ್ಕಂಥ ರಾಜ ವೀರ ಮದಕರಿ ನಾಯಕ
ಅವತ್ತಿನ ಒಂದು ಸಂದರ್ಭದಲ್ಲಿ ಬಾಲ್ಯದಲ್ಲಿಯೇ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಆತ ಕುಳಿತುಕೊಳ್ತಾ ಇದ್ದಾನೆ. ಹಾಗಾದರೆ ಆತ ಈ ಚಿತ್ರದುರ್ಗದ ಒಂದು ಸಿಂಹಾಸನ ಏರಿರ್ತಕ್ಕಂಥ ಸಂದರ್ಭದಲ್ಲಿ ಮದಕರಿ ಏನ್ ಮಾಡ್ತಾ ಇದ್ದಾನೆ, ಈ ರಾಜ ವೀರ ಮದಕರಿ ನಾಯಕ ಅವತ್ತಿನ ಕಾಲದಲ್ಲಿ ಈ ಹೈದರಾಲಿಗೆ ಹಲವಾರು ಯುದ್ಧಗಳಲ್ಲಿ ಆತ ಸಹಾಯವನ್ನು ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಈ ಮದಕರಿ ನಾಯಕನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣ ಏನು ಅಂತಂದ್ರೆ ಆತ ಹೈದರಾಲಿಗೆ ಅನೇಕ ಯುದ್ಧಗಳಲ್ಲಿ ಆತನಿಗೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಮಕ್ಕಳೇ ನೀವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ರಾಜ ವೀರ ಮದಕರಿ ನಾಯಕ ಮತ್ತು ಹೈದರಾಲಿ, ಮತ್ತೊಬ್ಬ ಹೈದರಾಲಿ. ಆದರೆ ಹೈದರಾಲಿ ಅಂತಂದ್ರೆ ಯಾರು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಈತನು ಕೂಡ ಕೆಲವೊಂದಷ್ಟು ವರ್ಷಗಳ ಕಾಲ ಮೈಸೂರು ಭಾಗವನ್ನು ಆಳಿರ್ತಕ್ಕಂಥ ಒಬ್ಬ ದೊರೆ. ಈತನ ಮಗನೇ ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು ಕೂಡ ನಿಮಗೆ ಈಗಾಗಲೇ ಗೊತ್ತಿರತಕ್ಕಂಥದ್ದು. ಈ ರಾಜ ವೀರ ಮದಕರಿ ನಾಯಕ ಈ ಹೈದರಾಲಿಗೆ ಅನೇಕ ಯುದ್ಧಗಳಲ್ಲಿ ಈತ ಸಹಾಯವನ್ನ ಮಾಡಿದ. ಹಾಗಾದ್ರೆ ಈತನ ಸಹಾಯ ಮಾಡಿರ್ತಕ್ಕಂಥ ಒಂದು ಉಪಕಾರವನ್ನ ನೆನಪಿಸಿಕೊಂಡು ಈತ ಸುಮ್ಮನೆ ಕೂಡಬೇಕಾಗಿತ್ತು. ಹಾಗಾದ್ರೆ ಈತ ಏನ್ ಮಾಡಿದ, ಈತ ಬಹಳಷ್ಟು ಬಲಿಷ್ಠ ಇರ್ತಕ್ಕಂಥ ಒಬ್ಬ ದೊರೆ ಅಂತಕ್ಕಂಥ ಒಂದು ಅಂಶ ಈತನಿಗೆ ಗೊತ್ತಿತ್ತು. ಹೀಗಾಗಿ ಹೈದರಾಲಿ ಮದಕರಿ ನಾಯಕನ ಒಂದು ಸಾಮರ್ಥ್ಯದ ಕುರಿತು, ಆತ ಹೊಂದಿರತಕ್ಕಂಥ ಒಂದು ಪಾಂಡಿತ್ಯದ ಕುರಿತು ಈತನಿಗೆ ಒಳಗೆ ಒಂದು ಮತ್ಸರ ಭಾವನೆ ಅಂತಕ್ಕಂಥದ್ದು ಇತ್ತು. ಮತ್ಸರ ಭಾವನೆ ಅಂತಂದ್ರೆ ಏನು, ಹೊಟ್ಟೆ ಇತ್ತು. ಹೈದರಾಲಿಗೆ ಮತ್ಸರ ಭಾವನೆ ಅಂತಕ್ಕಂಥದ್ದು ಇತ್ತು. ಯಾರ ಮೇಲೆ ಮತ್ಸರ ಭಾವನೆ ಇತ್ತು? ರಾಜ ವೀರ ಮದಕರಿ ನಾಯಕನ ಮೇಲೆ ಈತನಿಗೆ ಈ ಮತ್ಸರ ಭಾವನೆ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹೇಗಾದರೂ ಮಾಡಿ ಈತನನ್ನ ಸೋಲಿಸಬೇಕು ಅಂತಕ್ಕಂಥ ಒಂದು ಶಪಥವನ್ನ ಹೈದರಾಲಿ ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಹಲವಾರು ಯುದ್ಧಗಳಲ್ಲಿ ಸಹಾಯವನ್ನು ಮಾಡಿರ್ತಕ್ಕಂಥ ರಾಜ ವೀರ ಮದಕರಿ ನಾಯಕನ ಕುರಿತು ಈತನಿಗೆ ಒಂದು ಹೊಟ್ಟೆ ಕಿಚ್ಚು, ಮತ್ಸರ ಭಾವನೆ ಈತನಲ್ಲಿ ಇರತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇದಾದ ನಂತರ ಹೇಗಾದರೂ ಮಾಡಿ ಹೈದರಾಲಿ ಈ ಚಿತ್ರದುರ್ಗದಲ್ಲಿರ್ತಕ್ಕಂಥ ರಾಜ ವೀರ ಮದಕರಿ ನಾಯಕ ಆತ ಇರ್ತಕ್ಕಂಥ 7 ಸುತ್ತಿನ ಒಂದು ಕೋಟೆಯನ್ನ, ಆತನ ಒಂದು ಸಾಮ್ರಾಜ್ಯವನ್ನ ತನ್ನ ಕೈವಶವನ್ನಾಗಿ ಮಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ಹಠದಿಂದ ಈತ ಏನ್ ಮಾಡ್ತಾ ಇದ್ದಾನೆ, ರಾಜ ವೀರ ಮದಕರಿ ನಾಯಕ ಆತ ಇರತಕ್ಕಂಥ ಆ ಚಿತ್ರದುರ್ಗದ ಒಂದು ಕೋಟೆಯ ಮೇಲೆ ಯುದ್ಧವನ್ನು ಸಾರ್ತಾ ಇದ್ದಾನೆ. ಹಾಗಾದ್ರೆ ಆ ಒಂದು ಸಂದರ್ಭದಲ್ಲಿ ಈ ಹೈದರಾಲಿ ಮೊದಲ ಬಾರಿಗೆ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಈ ಚಿತ್ರದುರ್ಗದಲ್ಲಿರ್ತಕ್ಕಂಥ ಆ 7 ಸುತ್ತಿನ ಒಂದು ಕೋಟೆ ಅದು ಅಭೇದ್ಯವಾಗಿರ್ತಕ್ಕಂಥ ಒಂದು ಕೋಟೆ, ಯಾರಿಗೂ ಕೂಡ ಭೇದಿಸಲಿಕ್ಕೆ ಬಾರದೇ ಇರತಕ್ಕಂಥ ಒಂದು ಕೋಟೆ ಆದಾಗಿರ್ತದೆ. ಯಾರಿಗೂ ಕೂಡ ಆ ಒಂದು ಕೋಟೆಯ ಒಳಗೆ ಯಾವ ರೀತಿ ನಾವು ಒಳ ಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಶತ್ರು ಸೈನಿಕರಿಗೆ ಅಂದ್ರೆ ಹೈದರಾಲಿಯ ಒಂದು ಸೈನಿಕರಿಗೆ ಗೊತ್ತೇಯಾಗುವುದಿಲ್ಲ. ಹೀಗೆ ಈ ಹೈದರಾಲಿ ಮತ್ತು ರಾಜ ವೀರ ಮದಕರಿ ನಾಯಕನ ನಡುವೆ ಒಂದು ಯುದ್ಧ ಅಂತಕ್ಕಂಥದ್ದು ಸಂಭವಿಸ್ತಾ ಇದೆ. ಹಾಗಾದ್ರೆ ಆ ಒಂದು ಯುದ್ಧ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಮೊದಲ ಬಾರಿಗೆ ನಡೆದಿರ್ತಕ್ಕಂಥ ಒಂದು ಯುದ್ಧದಲ್ಲಿ ಹೈದರಾಲಿ ಸೋಲನ್ನು ಅನುಭವಿಸ್ತಾ ಇದ್ದಾನೆ. ಸೋಲನ್ನು ಅನುಭವಿಸಿ ಮರಳಿ ತನ್ನ ಒಂದು ಸಾಮ್ರಾಜ್ಯಗಳಿಗೆ ಆತ ಬರ್ತಾ ಇದ್ದಾನೆ. ಮತ್ತೆ ಕೆಲವೊಂದಷ್ಟು ದಿನಗಳು ಬಿಟ್ಟ ನಂತರ ಮತ್ತೆ ಪುನಃ ಏನ್ ಮಾಡ್ತಾ ಇದ್ದಾನ, ಹೈದರಾಲಿ ರಾಜ ವೀರ ಮದಕರಿ ನಾಯಕನ ಒಂದು ಸಾಮ್ರಾಜ್ಯದ ಮೇಲೆ ಅಂದ್ರೆ ಚಿತ್ರದುರ್ಗದ ಒಂದು ಕೋಟೆಯ ಮೇಲೆ ಏನ್ ಮಾಡ್ತಾ ಇದ್ದಾನ, ಮತ್ತೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಎರಡನೇ ಬಾರಿಗೆ ಈ ರಾಜ ವೀರ ಮದಕರಿ ನಾಯಕ ಮತ್ತು ಹೈದರಾಲಿಯ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧದಲ್ಲಿ ರಾಜ ವೀರ ಮದಕರಿ ನಾಯಕ ಸೋಲನ್ನು ಅನುಭವಿಸ್ತಾ ಇದ್ದಾನೆ. ಎರಡನೇ ಬಾರಿ ನಡೆದಿರ್ತಕ್ಕಂಥ ಒಂದು ಯುದ್ಧದಲ್ಲಿ ರಾಜ ವೀರ ಮದಕರಿ ನಾಯಕ ಹೈದರಾಲಿಯಿಂದ ಸೋಲನ್ನು ಅನುಭವಿಸ್ತಾ ಇದ್ದಾನೆ. ಹಾಗಾದ್ರೆ ಅವತ್ತಿನ ಒಂದು ಸಂದರ್ಭದಲ್ಲಿ ಈ ಹೈದರಾಲಿಯ ಸೈನಿಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ 7 ಸುತ್ತಿನ ಕೋಟೆಯೊಳಗೆ ಪ್ರವೇಶಿಕರ ಒಂದು ಅಂತಕ್ಕಂಥದ್ದು ಇರ್ತದ, ಒಳಗೆ ಹೋಗಲಿಕ್ಕೆ ಒಂದು ಗುಪ್ತ ದ್ವಾರ ಅಂತಕ್ಕಂಥದ್ದು ಇರ್ತದ. ಅದನ್ನು ಏನು ಮಾಡ್ತಾ ಇದ್ದಾರ, ಇವರು ಪತ್ತೆ ಹಚ್ತಾ ಇದ್ದಾರೆ.
ಹೈದರಾಲಿಯ ಸೈನಿಕರು ಏನ್ ಮಾಡ್ತಾ ಇದಾರೆ, ಅಲ್ಲೇ ಬೀಡನ್ನ ಬಿಟ್ಟು ಕೆಲವು ತಿಂಗಳ ಕಾಲ ಅಲ್ಲೇ ಇದ್ದುಕೊಂಡು ಏನು ಮಾಡ್ತಾ ಇದಾರೆ, ಆ ಕೋಟೆಯ ಒಳಗೆ ಹೋಗ್ತಾ ಇರತಕ್ಕಂತ ಒಂದು ಗುಪ್ತವಾಗಿರ್ತಕ್ಕಂಥ ಪ್ರವೇಶ ದ್ವಾರವನ್ನ ಅವರು ಪತ್ತೆ ಹಚ್ತಾ ಇದ್ದಾರೆ. ಆ ಒಂದು ದ್ವಾರದ ಮೂಲಕ ಈ ಶತ್ರು ಸೈನಿಕರು ಅಂದ್ರೆ ಹೈದರಾಲಿಯ ಸೈನಿಕರು ಒಳ ಪ್ರವೇಶವನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಆ ಗುಪ್ತ ದ್ವಾರವನ್ನ ಕಾಯ್ತಾ ಇರತಕ್ಕಂಥ ಕಾವಲುಗಾರನ ಹೆಂಡತಿಯಾಗಿರ್ತಕ್ಕಂಥ ಒಣಗಿ ಹೋಗುವ ಈ ಶತ್ರು ಸೈನಿಕರು ಒಳ ನುಸುಳುವುದನ್ನ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಏನ್ ಮಾಡ್ತಾ ಇದಾರೆ, ತನ್ನ ಗಂಡನಿಗೆ ಊಟವನ್ನು ಬಡಿಸ್ತಾ ಇರ್ತಾರ, ಆತನಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮೂಲೆಯಲ್ಲಿರ್ತಕ್ಕಂಥ ಒಂದು ಒಣಗಿಯನ್ನ ತೆಗೆದುಕೊಂಡು ಬಂದು ಆ ಶತ್ರು ಸೈನಿಕರ ಒಂದು ತಲೆಗೆ ಜೋರಾಗಿ ಹೊಡೆದು ಆ ಶತ್ರು ಸೈನಿಕರ ಒಂದು ಕೆರೆಗಳ ಒಂದು ರಾಶಿಯನ್ನೇ ಅವಳು ಅಲ್ಲಿ ಹಾಕ್ತಾ ಇದ್ದಾಳ. ಇದು ನಿಮಗೆ ಗೊತ್ತಿರತಕ್ಕಂಥ ಒಂದು ಕತೆ, ಹೌದಾ? ಹೀಗೆ ಈ ಹೈದರಾಲಿ ಏನ್ ಮಾಡ್ತಾ ಇದ್ದಾರೆ, ರಾಜ ವೀರ ಮದಕರಿ ನಾಯಕನನ್ನ ಸೋಲಿಸ್ತಾ ಇದ್ದಾನ. ಸೋಲಿಸಿದ ನಂತರ ಏನಾಗ್ತಾ ಇದೆ ಅಂದ್ರೆ, ಆ ಒಂದು ಚಿತ್ರದುರ್ಗದ ಒಂದು ಕೋಟೆಯನ್ನ ರಾಜ ವೀರ ಮದಕರಿಯ ನಾಯಕನ ಒಂದು ಸಾಮ್ರಾಜ್ಯವನ್ನ ಆತ ವಶಪಡಿಸಿಕೊಳ್ಳುವಲ್ಲಿ ಆತ ಯಶಸ್ವಿಯಾಗ್ತಾ ಇದ್ದಾನ. ಹಾಗಾದ್ರೆ ತದನಂತರದಲ್ಲಿ ರಾಜ ವೀರ ಮದಕರಿ ನಾಯಕನಿಗೆ ಸೋಲಾದ ನಂತರ ಈ ಮದಕರಿಯ ನಾಯಕನ ನಂತರ ಈ ಚಿತ್ರದುರ್ಗದ ನಾಯಕರ ಒಂದು ವಂಶ ಅಂತಕ್ಕಂಥದ್ದು ಏನಾಗ್ತಾ ಇದೆ, ನಾಶವನ್ನು ಮಾಡ್ತಾ ಇದೆ. ಯಾಕಂದ್ರೆ ಈ ಚಿತ್ರದುರ್ಗದ ನಾಯಕರಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಾಯಕ ಯಾರು ಅಂತಂದ್ರೆ ರಾಜ ವೀರ ಮದಕರಿ ನಾಯಕ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಇವನ ನಂತರ ಬಂದಿರತಕ್ಕಂಥ ಅನೇಕ ನಾಯಕರು ಅವರು ಅಸಮರ್ಥ ನಾಯಕರಾಗಿದ್ದರು. ಹೀಗಾಗಿ ಸೋಲನ್ನು ಅನುಭವಿಸಿರ್ತಕ್ಕಂಥ ರಾಜ ವೀರ ಮದಕರಿ ನಾಯಕ ಇವನ ನಂತರ ಈ ಚಿತ್ರದುರ್ಗದ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ನಾಶವನ್ನು ಹೊಂದಿತು ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಹೈದರಾಲಿ ಏನ್ ಮಾಡ್ತಾ ಇದ್ದಾನೆ, ರಾಜ ವೀರ ಮದಕರಿ ನಾಯಕನ ಒಂದು ಸಾಮ್ರಾಜ್ಯವನ್ನ ತನ್ನ ಕೈವಶವನ್ನಾಗಿ ಆತ ಮಾಡಿಕೊಳ್ತಾ ಇದ್ದಾನೆ. ಹೀಗೆ ಈ ಚಿತ್ರದುರ್ಗದ ಒಂದು ನಾಯಕರ ವಂಶ ಅಂತಕ್ಕಂಥದ್ದು ಅಲ್ಲಿಗೆ ಅಳಿದು ಹೋಗ್ತಾ ಇದೆ, ನಾಶವನ್ನು ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಈ ಚಿತ್ರದುರ್ಗದ ಒಂದು ನಾಯಕರಲ್ಲಿ ಅತಿ ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ನಾಯಕ ಯಾರು ಅಂತಂದ್ರೆ ರಾಜ ವೀರ ಮದಕರಿ ನಾಯಕ ಅಂತಕ್ಕಂಥದ್ದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಚಿತ್ರದುರ್ಗ ಅಂತಕ್ಕಂಥದ್ದು ಒಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ಗಿರಿದುರ್ಗವಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಅವತ್ತಿನ ಒಂದು ಸಂದರ್ಭದಲ್ಲಿ ಆ ಚಿತ್ರದುರ್ಗದಲ್ಲಿ ಇವತ್ತಿಗೂ ಕೂಡ ಆ 7 ಸುತ್ತಿನ ಒಂದು ಕೋಟೆಯನ್ನು ನಾವು ವೀಕ್ಷಣೆ ಮಾಡಬಹುದು. ನೀವೆಲ್ಲರೂ ನೋಡಬಹುದು, ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿರ್ತಕ್ಕಂಥ ನಾಗರಹಾವು ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಆ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಆ 7 ಸುತ್ತಿನ ಒಂದು ಕೋಟೆಯನ್ನ ಅದರಲ್ಲಿ ತೆಗೆದುಕೊಂಡಿದ್ದಾರೆ. ಆ ಒಂದು ಚಲನಚಿತ್ರದಲ್ಲಿ ಒಣಕೆ ಹೋಗುವಳ ಒಂದು ಪಾತ್ರ ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವಳು ಯಾವ ರೀತಿ ಆ ಶತ್ರು ಸೈನಿಕರನ್ನ ಹೊಡೆದು ಒಣಕೆಯಿಂದ ಹೊಡೆದು ಏನ್ ಮಾಡ್ತಾ ಇದ್ದಾಳೆ, ಅವರನ್ನ ಹತ್ಯೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಆ ಒಂದು ಚಲನಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿತ್ರದುರ್ಗ ಅಂತಕ್ಕಂಥದ್ದು ಅವತ್ತಿನ ಒಂದು ಕಾಲದಲ್ಲಿ ಒಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ಗಿರಿದುರ್ಗ ಅದು ಆಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು 7 ಸುತ್ತಿನ ಒಂದು ಕೋಟೆ ಅಂತೇಳಿ ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದು ಅದರ ಒಂದು ಒಳಗಡೆ ಏನೇನು ನಾವು ಅಂತಂದ್ರೆ ಒಳಗೆ ಒಂದು ನಿವೇಶನಗಳು ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ, ಹಲವು ದೇವಾಲಯಗಳು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿ ಚಿತ್ರದುರ್ಗದ ಒಂದು ನಾಯಕರು ಅವತ್ತಿನ ಒಂದು ಕಾಲಾವಧಿಯಲ್ಲಿ ಹಲವಾರು ದೇವಾಲಯಗಳನ್ನ ಆ ಕೋಟೆ ಒಳಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಬ್ರಹ್ಮಸಾಗರ ಮತ್ತು ಭೀಮಸಮುದ್ರ ಅಂತಕ್ಕಂಥ ಒಂದು ಜಲಾಶಯಗಳು ಕೂಡ ಈ ಚಿತ್ರದುರ್ಗದ ಒಂದು ನಾಯಕರ ಒಂದು ಕೊಡುಗೆಗಳಲ್ಲಿ ಅವು ಕೂಡ ಪ್ರಮುಖವಾಗಿರ್ತಕ್ಕಂಥವು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಚಿತ್ರದುರ್ಗದ ನಾಯಕರು ತಮ್ಮ ಶೌರ್ಯ ಸಾಹಸದಿಂದ ಈ ಚಿತ್ರದುರ್ಗದ ಒಂದು ನಾಯಕರು ಏನ್ ಮಾಡಿದ್ರೆ ತಮ್ಮಲ್ಲಿರ್ತಕ್ಕಂಥ ಈ ಶೌರ್ಯ ಸಾಹಸದಿಂದ ಅವರು ಮನೆ ಮಾತಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಚಿತ್ರದುರ್ಗದ ನಾಯಕರು ಅಂತಕ್ಕಂಥ ಒಂದು ಘಟಕವನ್ನ ಅಧ್ಯಯನ ಮಾಡಿದ್ದೀವಿ.
ಹೈದರಾಲಿ ಏನ್ ಮಾಡ್ತಾ ಇದ್ದಾನೆ, ಆತನ ಮೇಲೆ ಅಂದ್ರೆ ರಾಜ ವೀರ ಮದಕರಿ ನಾಯಕನ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಮೊದಲನೇ ಯುದ್ಧದಲ್ಲಿ ಆತ ರಾಜ ವೀರ ಮದಕರಿ ನಾಯಕ ಸೋಲನ್ನು ಅನುಭವಿಸುವುದಿಲ್ಲ. ಹೈದರಾಲಿ ಮತ್ತು ಮದಕರಿ ನಾಯಕ ನಡುವೆ ಹಲವಾರು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಯುದ್ಧ ನಡೀತಾನೆ ಇರ್ತದೆ. ತದನಂತರದಲ್ಲಿ ಮತ್ತೊಂದು ಬಾರಿ ಹೈದರಾಲಿ ದಾಳಿಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಶತ್ರು ಸೈನಿಕರು ಏನು ಮಾಡ್ತಿದ್ರ, ಆ ಕೋಟೆಯ ಒಳಗಡೆ ಪ್ರವೇಶವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಮುಕ್ತ ದ್ವಾರದ ಕುರಿತು ತಿಳಿದುಕೊಂಡ ನಂತರ ಅಲ್ಲಿಂದ ಪ್ರವೇಶವನ್ನು ಪಡ್ಕೊಂಡು ಏನ್ ಮಾಡ್ತಾ ಇದ್ರ, ಆ ಚಿತ್ರದುರ್ಗದಲ್ಲಿರ್ತಕ್ಕಂಥ ಆ 7 ಸುತ್ತಿನ ಒಂದು ಕೋಟೆಯನ್ನ ತಮ್ಮ ಕೈವಶವನ್ನಾಗಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಎರಡನೇ ಯುದ್ಧದಲ್ಲಿ ಈ ಚಿತ್ರದುರ್ಗದ ರಾಜ ವೀರ ಮದಕರಿ ನಾಯಕ ಸೋಲನ್ನು ಅನುಭವಿಸ್ತಾ ಇದ್ದಾನೆ. ಹೀಗೆ ಆ ಒಂದು ಕೋಟೆ, ಆತನ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ಹೈದರಾಲಿಯ ಒಂದು ಕೈವಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಚಿತ್ರದುರ್ಗದ ನಾಯಕರು ಅಂತಕ್ಕಂಥ ಒಂದು ಪಾಠವನ್ನ ಅಧ್ಯಯನ ಮಾಡಿದ್ದೀವಿ. ಈ ಒಂದು ಪಾಠದ ಮೇಲೆ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ, ಚಿತ್ರದುರ್ಗದ ನಾಯಕರಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ರಾಜ ವೀರ ಮದಕರಿ ನಾಯಕನ ಒಂದು ಸಾಧನೆಗಳನ್ನ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನು